ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ರೀತಿಯಲ್ಲಿ ನಾನೇ ಯೂನಿಕ್ಕಾಗಿ ಒಂದು ಡಿಸೈನ ಕ್ರಿಯೇಟ್ ಮಾಡಿದ್ದೀನಿ. ಆ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಹೇಗೆ ಮಾಡಿದ್ದೀನಿ, ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಎಲ್ಲನೂ ನೋಡ್ಕೊಂಡು ಬರೋಣ. 7 ಸೆಂಟಿಮೀಟರ್ ಲೆಂತ್ ಬೇಕಾಗುತ್ತೆ, ಹಾಗೆ 3 ಸೆಂಟಿಮೀಟರ್ ವಿಡ್ತ್ ಬೇಕಾಗುತ್ತೆ. ಈ ರೀತಿ ನಾವು ತಗೊಂಡು ಇದನ್ನು ಒಂದು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ಸ್ಕ್ವಯರ್ನ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಪೆಟಲ್ಸ್ ರೆಡಿ ಆಗುತ್ತೆ. ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನಾವು ಅದನ್ನು ಒಂದು ಶೇಪ್ ಕೊಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನೊಂದು ಶೇಪ್ ಓವೆಲ್ ಶೇಪಲ್ಲಿ ಮಾಡ್ತಾ ಇದ್ದೀನಲ್ವಾ. ಸೊ ಈ ಥರ ನೋಡಿ, ಈ ರೀತಿ ಶೇಪ್ ಕೊಟ್ಟು ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಂದ ಸ್ವಲ್ಪ ಕರು ತಗೊಳ್ಳೋದಷ್ಟೇ. ನೋಡಿ, ಈ ಥರ ಒಂದು ಶೇಪ್ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ನೀವು ಈ ಥರ ಒಂದು ಕಾರ್ಡ್ ಇರುತ್ತೆ, ಅಂದರೆ ಈ ರೀತಿ ಸೀರೆ ಕವರ್ ಇರುತ್ತಲ್ವ, ಸೊ ಆ ಕಾರ್ಡಲ್ಲಿ ಇದನ್ನು ನೀವು ಮಾಡಿಕೊಂಡು ಕ್ಲಾತ್ನ ಕಟ್ ಮಾಡ್ಕೋಬೋದು. ನೀವು ಕ್ಲಾತ್ ಕಟ್ ಮಾಡಬೇಕಾದ್ರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸಿದ್ದೀನಿ. ಸೊ ಅಂದರೆ ಲೆಂತಿ ಆಗುತ್ತೆ ವಿಡಿಯೋ, ಹಾಗಾಗಿ ನಾನು ಈ ರೀತಿ ಪೆಟಲ್ಸ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನೋಡಿ, ಈ ಥರ ನಾನು ಕ್ಲಾತಲ್ಲಿ ಪೆಟಲ್ಸ್ ರೆಡಿ ಇದೆ. ಅಂದರೆ ನಮ್ಮಲ್ಲಿ ಪೆಟಲ್ಸ್ ಕೂಡ ಸೇಲಿಗೆ ಸಿಗುತ್ತೆ. ಯಾರಿಗಾದರೂ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ನಾನು ವೈಟ್ ಕಲರ್ ಪೆಟಲ್ಸ್ನ ತೊಗೋತಾ ಇದ್ದೀನಿ. ಹಾಗೆ ಈ ರೀತಿ ಬೀಡ್ಸ್ ಕೂಡ ಬೇಕಾಗುತ್ತೆ. ನೋಡಿ, ಇವಾಗ ನಾನು ಇಷ್ಟು ಒಂದು ಎಷ್ಟು ಇಂಚ್ ಇದೆ ಅಂದರೆ ಥ್ರೆಡ್ಡು ಒಂದು 12 ಅಂದರೆ 15 ಇಂಚಷ್ಟು ಥ್ರೆಡ್ನ ತೊಗೊಂಡಿದ್ದೀನಿ. ಈ ಥರ ಒಂದು ಥರ್ಮಾಕೋಲ್ ಹೆಲ್ಪ್ ತೊಗೊಂಡು ನಾನು ಇದನ್ನು ರೆಡಿ ಮಾಡ್ಕೋತಾ ಇರೋದು. ಆಗ ನನಗೆ ಇದನ್ನು ಪೋಣಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಮತ್ತು ಈ ಥರ ಒಂದು ದೋಸೆ ಫೋಲ್ಡಲ್ಲಿ ಈ ಥರ ಹಾಕ್ತಾ ಇರಬೇಕು. ಟೋಟಲಾಗಿ ಒಂದೊಂದು 5 ಪೆಟಲ್ಸ್ಗೆ ನಾವು ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡ್ತಾ ಬರಬೇಕಾಗುತ್ತೆ. 3, 4 ಆ್ಯಂಡ್ 5 ಈ ಥರ 5 ಪೆಟಲ್ಸ್ ಹಾಕಿದ್ಮೇಲೆ ನೋಡಿ, ನಾನು ಈ ಥರ ಒಂದು ಚಿಕ್ಕದು ಬೀಡ್ಸ್ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ, ಇದೇ ರೀತಿ ನಾವು ಸುಮಾರು ಈ ಥರ ವೈಟ್ ಕಲರ್ ಪೆಟಲ್ಸ್ನ 220 ಪೆಟಲ್ಸ್ನ ಹಾಕಬೇಕಾಗತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, 220 ಪೆಟಲ್ಸ್ನ ನಾವು ಹಾಕಬೇಕಾಗುತ್ತೆ. ಅಂದರೆ ಈಗ ನಾನು ಮಾಡ್ತಾ ಇರೋ ಗಾರ್ಲ್ಯಾಂಡ್ದು ಒಂದು ಸೆಟ್ಗೆ ಈ ಥರ ಫ್ಲವರ್ ಬೇಕಾಗುತ್ತೆ, ಆ ಥರ ಹೂವುಗಳು ನಮಗೆ ಅಷ್ಟು ಬೇಕಾಗುತ್ತೆ. ಇದೇ ರೀತಿ ನಾವು 5 ಪೆಟಲ್ಸ್ ನೋಡ್ತಾ ಇದ್ದೀರಲ್ಲ, 5 ಪೆಟಲ್ಸ್ಗೆ ಒಂದೊಂದು ಬೀಡ್ಸ್ ಹಾಕ್ತಾ ಇರಬೇಕು. ಹಾಗೆ ಅದೇ ಥರ ನಾವು 220 ಪೆಟಲ್ಸ್ನ ಹಾಕೋಬೇಕಾಗುತ್ತೆ ಈ ಒಂದು ದಿಂಡು ಕಟ್ಕೊಳ್ಳೋಕ್ಕೆ. ನೋಡಿ, ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. 220 ಪೆಟಲ್ಸ್ನ ಹಾಕಿದ್ದೀನಿ. ಅಕಸ್ಮಾತ್ ನೀವು ಬೀಡ್ಸ್ ಹಾಕಲ್ಲ, ನಾನು ಬೀಡ್ಸ್ ಇಲ್ಲದೆ ಮಾಡ್ತೀನಿ ಅಂತ ಆದರೆ ಅಟ್ಲೀಸ್ಟ್ 300 ಪೆಟಲ್ಸ್ ಆದರೂ ನೀವು ಇದಕ್ಕೆ ಹಾಕೋಬೇಕಾಗುತ್ತೆ. ನಾನು ಬೀಡ್ಸ್ ಯೂಸ್ ಮಾಡಿರೋದ್ರಿಂದ 220 ಪೆಟಲ್ಸ್ ಅಷ್ಟೇ ಹಾಕಿರೋದು. ನೋಡಿ, ಆದರೂ ಇಷ್ಟು ಒತ್ತಾಗಿದೆ. ನೀವೇನಾದರೂ ವಿತೌಟ್ ಬೀಡ್ಸ್ ಹಾಕಿದ್ರೆ ಇನ್ನೂ ತುಂಬ ಒತ್ತಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಈ ರೀತಿ ಆದಮೇಲೆ ನಾನು ಫಸ್ಟ್ ಈ ಕಡೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ. ಅಂದರೆ ಇದನ್ನು ಗಟ್ಟಿಯಾಗಿ ಎಳ್ಕೊಳ್ಳಿ, ಆಗ ತುಂಬ ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದು. ನೋಡಿ, ಇವಾಗ ಇಲ್ಲಿ ಸ್ವಲ್ಪ ಸ್ಪೇಸ್ ಬೇಕಿತ್ತು ನನಗೆ ಥ್ರೆಡ್ಗೆ, ಹಾಗಾಗಿ ಈ ರೀತಿ ಎಳ್ಕೊಂಡಿದ್ದೀನಿ. ಆಮೇಲೆ ಎಕ್ಸ್ಟ್ರಾ ಏನಿರುತ್ತೆ ಕಟ್ ಮಾಡ್ಕೊಳ್ಳೋಣ ಸೂಜಿದು. ಇದನ್ನು ಈ ರೀತಿ ದಿಂಡು ಥರ ಕಟ್ಕೋಬೇಕು.
ಒಂದಷ್ಟು ಮಾಡ್ಕೋಬೇಕಾಗುತ್ತೆ. ಎಷ್ಟು ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಫಿನಿಶಿಂಗ್ ಬಂದಮೇಲೆ. ಅಲ್ಲದೆ ನೀವು ಎಷ್ಟು ಲೆಂತ್ ಬೇಕೋ ಅಷ್ಟು ನೀವು ಈ ರೀತಿ ದಿಂಡುಗಳನ್ನ ಕಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ದಿಂಡುಗಳನ್ನ ಕಟ್ಟಿದ್ದೀನಿ. ಒಂದು ಸೈಡ್ಗೆ ನಾನು 3 ದಿಂಡು ಮಾತ್ರ ಹಾಕ್ತಾಯಿದ್ದೀನಿ, ಇನ್ನೊಂದು ಸೈಡ್ಗೂ 3 ದಿಂಡು ಹಾಕ್ತೀನಿ. ಹಾಗಾಗಿ ನಾನು ಇಷ್ಟು ಮಾಡಿದ್ದೀನಿ. ನೀವು 4 ದಿಂಡು ಹಾಕ್ಕೊಂಡ್ರೆ ಒಂದು 3/4 ಭಾಗ ಡೋರ್ಗೆ ಆಗುತ್ತೆ. ಒಂದು 5 ದಿಂಡು ಹಾಕ್ಕೊಂಡ್ರಿ ಅಂದರೆ ಫುಲ್ ಡೋರ್ ಸೆಟ್ ಆಗುತ್ತೆ, ಅಂದರೆ 7 ಅಡಿ ಡೋರ್ಗೆ ಆಗುತ್ತೆ. ಬಟ್ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇರೋದು. ನೋಡಿ, ಈ ಥರ 3 ದಿಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ನೆಕ್ಸ್ಟು ಈಗ ಇದು ನೋಡಿ, ಲಾಸ್ಟ್ದು ಏನಿದೆ ಥ್ರೆಡ್ಡು ಅದನ್ನು ಕಟ್ಕೊಳ್ಳೋದು ಬೇಡ, ಏನು ಬೇಡ. ಈ ರೀತಿ ಒಂದು ರಿಂಗ್, ನಾವು ರೆಡಿ ಮಾಡ್ಕೊಂಡಿರೋ ರಿಂಗ್ ಏನಿರುತ್ತಲ್ವ ಆ ರಿಂಗನ್ನ ಬಿಟ್ಟಿರ್ತೀವಲ್ಲ ಆ ಥ್ರೆಡ್ಡನ್ನು ಏರಕ್ಕೆ ಸ್ವಲ್ಪ ಸ್ಪೇಸ್ನ ತೊಗೊಳ್ಳಿ. ಇಲ್ಲಿ ಥ್ರೆಡ್ ಹತ್ರ ನೋಡಿ, ಈ ಥರ ಒಂದು ಬೀಡ್ಸ್ ಹಿಂದೆ ತೊಗೊಳ್ಳಿ. ಆಗ ನಾವು ಇದನ್ನು ಹಾಕಿ ಒಳಗಡೆಯಿಂದ ಗಂಟು ಕಟ್ಕೋಬೇಕಾಗುತ್ತೆ. ಥ್ರೆಡ್ ಒಳಗೆ ಕಟ್ಕೊಳ್ಳಿ, ಸ್ವಲ್ಪ ಅಗಲ ಮಾಡಿಕೊಂಡು. ನೋಡಿದ್ರಲ್ಲ, ಈಗ ಈ ರೀತಿ ರೆಡಿಯಾಗಿದೆ. ಇದಕ್ಕೆ ನಾನು ಥ್ರೆಡ್ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬೇಕಾಗುತ್ತೆ ನೆಕ್ಸ್ಟ್ಗೆ. ಈ ರೀತಿ ಒಂದು ಸೂಜಿ ಸಹಾಯದಿಂದ ಈಗ ಫಸ್ಟು ನಾವು ಗ್ರೀನ್ ಕಲರ್ ಪೆಟಲ್ಸ್ ಏನಿರುತ್ತೆ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ 30 ಪೆಟಲ್ಸ್ ಗ್ರೀನ್ ಕಲರ್ ಹಾಕಿದ್ದೀನಿ. ಈಗ ಲೆಮನ್ ಯೆಲ್ಲೋ ಕಲರ್ ಪೆಟಲ್ಸ್ ಹಾಕೋಣ. ಲೆಮನ್ ಯೆಲ್ಲೋ ಕಲರ್ ಪೆಟಲ್ಸು ಅಷ್ಟೇ ಸೇಮು 5 ಇಂಚ್ ಅಂದರೆ 5 ಪೆಟಲ್ಸ್ಗೆ ಒಂದೊಂದು ಬೀಡ್ಸ್ ಹಾಕೋತಾ ಬರಬೇಕಾಗುತ್ತೆ. ನೀವು ಇದರಲ್ಲಿ ಯಾವುದೇ ರೀತಿ ಕಲರ್ ಕಾಂಬಿನೇಷನ್ ಆದರೂ ಮಾಡ್ಕೋಬೋದು. ನಾನು ಮಾಡ್ಕೊಂಡಿರೋ ಕಲರಲ್ಲೇ ಕಾಂಬಿನೇಷನ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನೀವು ಇದರಲ್ಲಿ ರಿಂಗ್ಗೆ ಲೆಮನ್ ಯೆಲ್ಲೋ ಮಾಡಿಕೊಂಡು ಮಿಕ್ಕಿದೆಲ್ಲ ವೈಟು ಈ ಥರನೂ ಮಾಡಿಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಅಥವಾ ಮೆರೂನ್, ರೆಡ್ ಮತ್ತು ಗ್ರೀನಲ್ಲಿ ಮಾಡ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಈ ಕಲರಲ್ಲಿ ಎಷ್ಟು ಅವೈಲೇಬಲ್ ಇರುತ್ತೆ ನಾನು ಆ ಕಲರಲ್ಲೇ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಲೆಮನ್ ಯೆಲ್ಲೋ ಕಲರ್ನ ನಾನು 5 ಪೆಟಲ್ಸ್ ಹಾಕಿದ್ದೀನಿ. ಹಾಗೆ ಅದಕ್ಕೆ ಒಂದು ಬೀಡ್ಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ರೀತಿ ಲೆಮನ್ ಯೆಲ್ಲೋ ಕಲರ್ ಪೆಟಲ್ಸ್ನ ನಾನು 100 ಪೆಟಲ್ಸ್ ಹಾಕ್ತಾಯಿದ್ದೀನಿ. ನೀವು ಲೆಂತ್ ಜಾಸ್ತಿ ಬೇಕು ಅಂದರೆ ಇದರಲ್ಲಿ 120 ಪೆಟಲ್ಸ್ ಅಥವಾ 150 ಪೆಟಲ್ಸ್ ಮಾಡ್ಕೊಳ್ಳಿ. ನಾನು ಫಿನಿಶಿಂಗ್ ಹಾರ ತೋರಿಸ್ತೀನಲ್ಲ, ನಿಮಗೆ ಆ ಕೌಂಟಿಂಗಲ್ಲಿ ಏನಾದರೂ ಜಾಸ್ತಿ ಬೇಕು ಅಂದರೆ ಈ ಒಂದು ಯೆಲ್ಲೋ ಕಲರಲ್ಲೇ ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಲೆಮನ್ ಯೆಲ್ಲೋ ಕಲರ್ನ ನಾನು 100 ಪೆಟಲ್ಸ್ ಹಾಕಿದ್ದೀನಿ. ವಿತ್ ಬೀಡ್ಸ್ ಹಾಕಿದ್ದೀನಿ. ವಿತೌಟ್ ಬೀಡ್ಸ್ ಆದರೆ ನೀವು ಅಟ್ಲೀಸ್ಟ್ ಒಂದು 140 ಆರ್ 130ನಾದರೂ ಹಾಕೋಬೇಕಾಗುತ್ತೆ ಈ ಒಂದು ಲೆಂತ್ ಬರಬೇಕಂದ್ರೆ. ನೋಡಿ, ಇವಾಗ ನಾನು ಮತ್ತೆ ಬಂದು ಗ್ರೀನ್ ಕಲರ್ ಪೆಟಲ್ಸ್ನ ಹಾಕ್ತಾಯಿದ್ದೀನಿ. ಗ್ರೀನ್ ಕಲರ್ ಪೆಟಲ್ಸು ಮತ್ತೆ ಬಂದು ಅಷ್ಟೇ ಹಾಕ್ತಾ ಇರೋದು. ಏನು ಫಸ್ಟು ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ 30 ಪೆಟಲ್ಸು ಅಷ್ಟೇ ಗ್ರೀನ್ ಕಲರ್ ಪೆಟಲ್ಸ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಈ ರೀತಿ ಆಯಿತು. ಈಗ ನೆಕ್ಸ್ಟ್ ನಾವು ಇನ್ನೊಂದು ಈ ರೀತಿ ರಿಂಗ್ ಇರುತ್ತಲ್ಲ ಆ ರಿಂಗ್ಗೆ ಇಲ್ಲಿ ಏನು ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ಗೆ ಇದನ್ನು ಕಟ್ಕೋಬೇಕು. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಯಾಕೆ ಬಿಟ್ಟೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಕುಚ್ಚು ಕಟ್ಟಬೇಕು, ಸೊ ಹಾಗಾಗಿ ಬಿಟ್ಟಿದ್ದೀನಿ. ಇಲ್ಲಿ ಏನಿದೆ ಈ ದಾರ ಏನು ಮಿಕ್ಕಿರುತ್ತಲ್ವ ಅದರದ್ರೊಳಗಡೆ ನಾವು ಇದನ್ನು ಹಾಕಿ ಕಟ್ಕೋಬೇಕಾಗುತ್ತೆ. ಕಟ್ಕೊಂಡಿದ್ದೀನಿ. ಈಗ ಈ ರೀತಿ ಕಟ್ಕೊಂಡ್ಮೇಲೆ ಮತ್ತೆ ಸೇಮ್ ಇವಾಗ ಏನು ತೋರಿಸ್ತೆ ಅದೇ ರೀತಿಯೇ ಇನ್ನೂ ಒಂದು ಕಟ್ಕೋಬೇಕಾಗತ್ತೆ. ನೋಡಿ, ಇವಾಗ ಈ ರೀತಿ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ರಿಂಗ್ ಹಾಕಿ ಮತ್ತೆ ಒಂದು ಹಾಕೊಂಡಿದ್ದೀನಿ, ಮತ್ತೆ ಒಂದು ರಿಂಗ್ ಹಾಕಿದ್ದೀನಿ. ಈಗ ಮತ್ತೆ ಇನ್ನೊಂದು ಎಲ್ಲೋನ ಇದೇ ರೀತಿ ಇನ್ನೊಂದು ಸೆಟ್ನ ನಾನು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ಈಗ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಲಾಸ್ಟ್ಗೊಂದು ಚಿಕ್ಕ ಬೀಡ್ಸ್ ಹಾಕಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಆಮೇಲೆ ಈ ರೀತಿ ದೊಡ್ಡ ಬೀಡ್ಸ್ನ ಒಂದು 8 ಬೀಡ್ಸ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಈ ರೀತಿ ರಿಂಗ್ ಇರುತ್ತಲ್ಲ ಅದನ್ನು ಹಾಕೊಳ್ಳೋಣ. ನೋಡಿ, ನಾನು ಈ ರೀತಿ ಒಂದು ಸೈಡ್ಗಿದು ಅಂದರೆ ಡೋರಲ್ಲಿ ಸೈಡ್ಗೆ ಬರುತ್ತಲ್ಲ ಆ ಒಂದು ಪೋರ್ಷನ್ ರೆಡಿ ಆಯಿತು. ಇದೇ ರೀತಿ ನಾವು 2 ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇನ್ನೊಂದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ 2 ರೆಡಿ ಮಾಡ್ಕೋಬೇಕಾಗುತ್ತೆ. ಆಗ ಸೆಂಟರಲ್ಲಿ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಕೂಡ ಅಷ್ಟೇ ಥ್ರೆಡ್ ತೊಗೊಳ್ಳಿ. ಅಂದರೆ ನಾನು ಲೆಮನ್ ಎಲ್ಲೋ ಗ್ರೀನ್ಗೆ ತೊಗೊಂಡಿದ್ದಲ್ಲ ಅಷ್ಟೇ ಥ್ರೆಡ್, ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ. ಈ ರೀತಿ ಪ್ಲಾಸ್ಟಿಕ್ ರಿಂಗ್ ಇರುತ್ತಲ್ವ ಆ ರಿಂಗ್ನ ಇಲ್ಲಿ ತುದಿಯಲ್ಲಿ ಕಟ್ಕೊಳ್ಳೋಣ. ನೋಡಿ, ಈ ರೀತಿ ರಿಂಗ್ ಕಟ್ಕೊಂಡು
ಈ ರೀತಿ ಚಿಕ್ಕ ಚಿಕ್ಕ ಬೀಡ್ಸ್ ಏನಿರುತ್ತಲ್ಲ ಈ ಥರ ಬೀಡ್ಸ್ನ ನಾನು ಒಂದು 5 ಬೀಡ್ಸ್ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ ಈ ರೀತಿ 5 ಬೀಡ್ಸ್ ಹಾಕ್ಕೊಂಡು ಮತ್ತೆ ಈಗ ನಾನು ಗ್ರೀನ್ ಕಲರ್ ಪೆಟಲ್ಸ್ನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋದಕ್ಕೆ ನಾನು ಗ್ರೀನ್ ಕಲರ್ ಪೆಟಲ್ಸು, ಲೆಮನ್ ಎಲ್ಲೋ ಮತ್ತು ಗ್ರೀನ್ ಹಾಕಿ ಅದೇ ಥರನೇ ಸೇಮ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಬಂದು ನಮಗೆ ಸೆಂಟರಲ್ಲಿ ಸೈಡ್ಗೆ ಬರುತ್ತಲ್ಲ ಅದಕ್ಕೆ ರೆಡಿ ಮಾಡ್ಕೊಂಡಿರೋದು. ಸೇಮ್ ಡಿಸೈನ್ ಸೆಂಟರಲ್ಲಿ ಇರಬೇಕು. ಇದೇ ರೀತಿ ನಾವು 2 ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಕೂಡ ಲಾಸ್ಟು ಇದಕ್ಕೆ ಹೇಗೆ ನಾನು ಸ್ಟಾರ್ಟಿಂಗಲ್ಲಿ ಇದು ರಿಂಗು ಮತ್ತು ಬೀಡ್ಸ್ ಹಾಕಿದ್ದೀನಲ್ಲ ಈ ಥರ ರಿಂಗ್ ಹಾಕಿ ಮತ್ತೆ ನಾವು ಇದನ್ನು ಹಾಕಿದಾಗ ಕೊನೆದಾಗೂ ಅದೇ ರೀತಿ ಮಾಡ್ಕೋಬೇಕು. ಈಗ ಸೆಂಟರಲ್ಲಿ ಕುಚ್ಚು ಬರುತ್ತಲ್ಲ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ಒಂದು ರಿಂಗ್ ತೊಗೋಬೇಕಾಗುತ್ತೆ. ಹಾಗೆ ಸೇಮ್ ಅದನ್ನು ಹೇಗೆ ನಾವು ಕಟ್ಕೊಂಡ್ವಿ ಅಲ್ಲ ಥ್ರೆಡ್ ಇರೋ ಜಾಗ ಬಿಟ್ಟು ಬೇರೆ ಅದಕ್ಕೆ ಕರೆಕ್ಟಾಗಿ ನೇರ ಇರೋ ಅಂಥದ್ರಲ್ಲಿ ಕಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚೇಂಜಸ್ ಪೆಟಲ್ಸ್ ಇರುತ್ತೆ. ಫಸ್ಟು ಇದಕ್ಕೆ ಬಂದು ನಾನು 15 ಪೆಟಲ್ಸ್ ಹಾಕ್ತಾಯಿದ್ದೀನಿ. ಫಸ್ಟಿಗೆಲ್ಲ 30 ಹಾಕಿದ್ದೆ, ಬಟ್ ಇದಕ್ಕೆ 15 ಹಾಕಿದ್ದೀನಿ. ಹಾಗೆ ಲೆಮನ್ ಎಲ್ಲೋ ಕಲರ್ ಬಂದು 20 ಪೆಟಲ್ಸ್ ಹಾಕಿದ್ದೀನಿ. ಮತ್ತು ಗ್ರೀನ್ ಕಲರ್ ಬಂದು 15 ಪೆಟಲ್ಸ್ ಹಾಕಿದ್ದೀನಿ. ಹಾಗೆ ಈ ಬೀಡ್ಸ್ಗಳು ಏನಿರುತ್ತಲ್ಲ ಒಂದು 6 ಬೀಡ್ಸ್ ಸ್ಮಾಲ್ ಸೈಜ್ದು ಹಾಕ್ತಾಯಿದ್ದೀನಿ. ಇದಕ್ಕೂ ಕೂಡ ಫಿನಿಶಿಂಗಲ್ಲಿ ನಾವು ರಿಂಗ್ ಕೂಡ ಹಾಕಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ನಾನು 6 ಆರ್ 8 ನಿಮಗೆ ಲೆಂತ್ ಏನು ಬೇಕೋ ಅದು ಹಾಕ್ಕೊಳ್ಳಿ. ನಾನು 6 ಹಾಕಿದ್ದೀನಿ. ಹಾಗೆ ಇವಾಗ ಲಾಸ್ಟ್ಗೆ ಮತ್ತು ಸೆಂಟರ್ ಪಾರ್ಟ್ಗೆ ಎಲ್ಲದಕ್ಕೂ ಕುಚ್ಚು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು W ಶೇಪಲ್ಲಿ ಕುಚ್ಚು ತೊಗೊಂಡಿದ್ದೀನಿ. ನೀವು ನೋಡಿ ಈ ಥರ ಓವೆಲ್ ಶೇಪಲ್ಲಾದರೆ ಈ ರೀತಿ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಪೆಟಲ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ಒಂದು ನಾನು 5 W ಶೇಪ್ ಪೆಟಲ್ಸ್ ಹಾಕಿದ್ದೀನಿ. ನಿಮಗೆ W ಶೇಪ್ ಪೆಟಲ್ಸು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಓವೆಲ್ ಶೇಪ್ನ ನಾನು ತೋರಿಸಿರೋ ಫೋಲ್ಡಿಂಗಲ್ಲಿ ಮಾಡಿಕೊಂಡು ಅದನ್ನು ಕೂಡ 5 ಪೆಟಲ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಲೆಮನ್ ಎಲ್ಲೋ ಕಲರ್ ಮಾತ್ರ ಹಾಕಿದ್ದೀನಿ ಪೆಟಲ್ಸು. ಹಾಗೆ ನಾನು ಈ ಥರ ಒಂದು ಚಿಕ್ಕ ಬೀಡ್ಸ್ ಏನಿರುತ್ತಲ್ಲ ಈ ಥರ ಒಂದು 10 ಬೀಡ್ಸ್ನ ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿದ್ರಲ್ಲ 10 ಬೀಡ್ಸ್ ಹಾಕಿ ಈ ರೀತಿ ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಸೆಂಟರ್ ಪಾರ್ಟ್ಗೆ ಏನಿರುತ್ತಲ್ಲ ಅದಕ್ಕೆ ಒಂದು ಥ್ರೆಡ್ ಸಹಾಯ ತೊಗೋತಾ ಇದ್ದೀನಿ. ಯಾಕಂದರೆ ನಾನು ಅಲ್ಲಿ ಸ್ಟಾರ್ಟಿಂಗಲ್ಲಿ ಥ್ರೆಡ್ ಕೊಟ್ಟೆ. ಇವಾಗ ನಿಮಗೆ ಅದು ಕುಚ್ಚು ಲೆಂತಿಯಾಗಿ ಕಾಣಬೇಕಲ್ವ, ಅದು ಅದರೊಳಗಡೆ ಸೇರ್ಕೊಬಿಟ್ರೆ ನಮಗೆ ಕಾಣಿಸಲ್ಲ. ಸೊ ಹಾಗಾಗಿ ಫಸ್ಟ್ ಒಂದು ಥ್ರೆಡ್ ಸಹಾಯ ತೊಗೊಂಡು ಅದನ್ನು ಕುಚ್ಚು ಸೇರಿಸಿ ಅದಕ್ಕೆ ಕಟ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಇದು ಡಿಸೈನು. ಇದೇ ರೀತಿಯಾಗಿರುವಂಥ ತುಂಬ ಯೂನಿಕ್ಕಾಗಿ ನಾನೇ ಕ್ರಿಯೇಟ್ ಮಾಡಿ ಒಂದಷ್ಟು ಡಿಸೈನ್ಸ್ ಇದೆ, ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೋಸ್ಕರ ನಿಮ್ಮಿಂದ ನನಗೆ ಆಗಬೇಕಾಗಿರೋದು ಒಂದೇ ಹೆಲ್ಪು ಸಹಾಯ ಏನು ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನಷ್ಟು ವೀಡಿಯೋಸ್ ಕೊಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ನೋಡಿ ಇವಾಗ ರೆಡಿ ಆಗೋಯ್ತು ಎಲ್ಲನೂ. ಸೈಡ್ ಪಾರ್ಟು, ಇದು ಸೆಂಟರ್ ಪಾರ್ಟು, ಹಾಗೆ ಎಲ್ಲದಕ್ಕೂ ಕುಚ್ಚು ಹಾಕಿದ್ದೀನಿ. ನೀವು ಲಾಸ್ಟ್ಗೆ ಏನು ಸೈಡ್ ಕುಚ್ಚಿರುತ್ತಲ್ಲ ಅದಕ್ಕೆ 15 ಬೀಡ್ಸ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ತುಂಬ ಚಿಕ್ಕ ಮಗುನ ಇಟ್ಕೊಂಡು ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅವ್ನ ವಾಯ್ಸ್ ಕೂಡ ನಿಮಗೆ ಕೇಳ್ತಾ ಇದೆ. ಡಿಸ್ಟರ್ಬ್ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.